ಆಡುತ್ತ ನಿಂತೆ. ಒಲವಿನ ವೀಣೆಯ ಮೀಟುತ್ತ ಬಂದೆ, ಪ್ರಣಯದ ಕವಿತೆಯ ಆಡುತ್ತ ನಿಂತೆ. ಬೆಸುಗೆಯ ಬೇಗೆಯ ಎನ್ನೊಳು ತಂದೆ, ಬೆಸುಗೆಯ ಬೇಗೆಯ ಎನ್ನೊಳು ತಂದೆ. ಎಂದೆಂದು ನಿನ್ನ ಜೊತೆಯಾಗಿ ಇರುವ ಮನದಾಸೆಯೋ ತುಂಬಿದೆ. ಎಂದೆಂದು ನಿನ್ನ ಜೊತೆಯಾಗಿ ಇರುವ ಮನದಾಸೆಯೋ ತುಂಬಿದೆ. ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನು ಮನೆ ಮಾಡಿದೆ. ಜನರಾಣೆ ಕಣಕಣದಲ್ಲೋ ಕಲೆತು ಸುಖ ನೀಡಿದೆ ಪ್ರಿಯೆ. ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನು ಮನೆ ಮಾಡಿದೆ. ಸಾಗರದ ಹನಿ ಹನಿಯಲ್ಲವ ಪ್ರೀತಿಯ ಸುದೆ ಮಾಡಿದೆ ಪ್ರಿಯೆ. ಕ್ಷೀರಸಾಗರದ ಹನಿ ಹನಿಯಲ್ಲವ ಪ್ರೀತಿಯ ಸುದೆ ಮಾಡಿದೆ ಪ್ರಿಯೆ. ಒಲವಿನ ಯೋಗವ ಪ್ರಯಾಣದ ರಾಗವ, ಒಲವಿನ ಯೋಗವ ಪ್ರಯಾಣದ ರಾಗವ ನುಡಿಯುತ್ತ ಎನ್ನೊಳು ಆನಂದ ತಂದೆ. ನುಡಿಯುತ್ತ ಎನ್ನೊಳು ಆನಂದ ತಂದೆ. ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನು ಮನೆ ಮಾಡಿದೆ. ಜನರಾಣೆ ಕಣಕಣದಲ್ಲೋ ಕಲೆತು ಸುಖ ನೀಡಿದೆ ಪ್ರಿಯೆ. ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನು ಮನೆ ಮಾಡಿದೆ ಪ್ರಿಯೆ. ಪ್ರಿಯೆ ಸ್ವಾಮಿ, ನಾನೀ
ಮಡಲ ಕಡೆಯುವಾಗ ನಿನ್ನ ಕಂಡೆ ಬಲು ಮೋಗಗೊಂಡೆ ಪ್ರೇಮಾನುರಾಗದಿ ಕೈ ಹಿಡಿದೆ ನಿನ್ನನ್ನು ಪಡೆದ ಪರಿಪೂರ್ಣನಾದ ನಾನೇ ಭಾಗ್ಯವಂತ ಲಕ್ಷ್ಮಿ ಸ್ವಾಮಿ, ಏನೋ ನಾದವಾದಂತಿದೆಯಲ್ಲ? ನಾರದ ಮಹಾಮುನಿಗಳು ಎತ್ತಲೇ ಬರುವಂತೆ ಭಾಸವಾಗುತ್ತಿರುವುದಲ್ಲ? ಓ, ಬರಲಿ, ಬಹಳ ಸಂತೋಷ. ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಕರುಣಾಭರಣ ಶ್ರೀಶೇಷ ಜಯನ ಕರುಣಾಭರಣ ಶ್ರೀಶೇಷ ಜಯನ ನಾರಾಯಣ ಲಕ್ಷ್ಮೀ ನಾರಾಯಣ ಚಕ್ರ ಗದಾಧರ ಶೋಭಿತ ಸುಂದರ ಮಣಿಗಣ ಭೂಷಿತ ಪರಮ ಕೃಪಾಕರ ಶಂಖಚಕ್ರ ಗದಾಧರ ಶೋಭಿತ ಸುಂದರ ಮಣಿಗಣ ಭೂಷಿತ ಪರಮ ಕೃಪಾಕರ ಮುನಿಜನ ವಂದಿತ ಶ್ರೀಕರ ಶುಭಕರ ಮುನಿಜನ ವಂದಿತ ಶ್ರೀಕರ ಶುಭಕರ ಕರುಣಾಕರ ಭಯಂಕರ ದೇವದಯ ಸಾಗರ ಕರುಣಾಕರ ಭಯಂಕರ ದೇವದಯ ಸಾಗರ ನಾರಾಯಣ ಲಕ್ಷ್ಮೀ ನಾರಾಯಣ ಕರುಣಾಭರಣ ಶ್ರೀಶೇಷ ಜಯನ ಕರುಣಾಭರಣ ಶ್ರೀಶೇಷ ಜಯನ ನಾರಾಯಣ ಲಕ್ಷ್ಮೀ ನಾರಾಯಣ 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 ಶ್ರೀಮನ್ ಲಕ್ಷ್ಮೀ ನಾರಾಯಣನಿಗೆ ನಮಸ್ಕರಿಸುವೆನು. ನಾರದ, ನಿನಗೆ ಮಂಗಳವಾಗಲಿ. ಈ ಪೀಠಾಸೀನನಾಗು. ಆಗಬಹುದು ಪರಮಾತ್ಮ. ನಾರದ, ಎಲ್ಲಿಂದ ನಿನ್ನ ಆಗಮನ? ಪರಮಾತ್ಮ ಈ ಎಲ್ಲ ಲೋಕಗಳನ್ನು ಸಂಚರಿಸಿಕೊಂಡು ತಮ್ಮ ದಿವ್ಯ ದರ್ಶನಕ್ಕಾಗಿ ಬಂದಿರುವೆನು. ನಾರದ, ನೀನು ಸಂಚರಿಸಿದ ಲೋಕದಲ್ಲಿ ವಿಶೇಷವಾದ ವರ್ತಮಾನ ಇರುವುದೇನು? ವಿಶೇಷವೇನು ಮಾತೆ? ವೇದವತಿ ಹರ್ಷನಾದ ದಕ್ಷ ಬ್ರಹ್ಮನು ಪರಮೇಶ್ವರನನ್ನು ತಪಸ್ಸಿನಲ್ಲಿ ಮೆಚ್ಚಿಸಿ ಸಾವಿರಾರು ಪುತ್ರಿಯರನ್ನು ಪಡೆದು ಸಕಲ ಸುರ ಗಂಧರ್ವರಿಗೂ ತನ್ನ ಸುತೆಯನ್ನು ಕೊಟ್ಟು ವಿವಾಹ ಮಾಡಬೇಕೆಂದು ಬಹಳ ಬಹಳ ವೈಭವದಿಂದ ಕಲ್ಯಾಣ ಮಂಟಪವನ್ನು ರಚಿಸುವನು. ಅಲ್ಲಿಗೆ ತಮ್ಮ ಆಗಮನವೂ ಇರಬಹುದಲ್ಲ ಪರಮಾತ್ಮ? ನಿಜ ನಾರದ, ದಕ್ಷ ಬ್ರಹ್ಮನಿಂದ ನನಗೂ ಕೂಡ ಕರೆ ಬಂದಿರುವುದು. ಕೈಲಾಸ ಪತಿಯಾದ ಪರಶುವನ್ನು ಕೂಡ ಅಲ್ಲಿಗೆ ದಯಮಾಡಿಸುವವನು. ನಾರದ, ದಕ್ಷ ಬ್ರಹ್ಮನು ತನ್ನ ಸುತೆಯರಿಗೆ ಎಷ್ಟೊಂದು ವೈಭೋಗದಿಂದ ಕಲ್ಯಾಣ ಮಾಡುತ್ತಿರುವಾಗ ಜಗನ್ನಾಟಕ ಸೂತ್ರಧಾರಿಯಾದ ನನ್ನ ಸ್ವಾಮಿಯು ಹೋಗದಿರಲು ಸಾಧ್ಯವೇನು? ನಿಜ ಜಗನ್ಮಾತೆ, ನಿಜ. ಕೈಲಾಸಪತಿಯಾದ ಪರಶುವನೇ ಅಲ್ಲಿಗೆ ಆಗಮಿಸಿರುವಾಗ ನಮ್ಮ ಜನಾರ್ದನನು ಹೋಗದಿರುವುದೇ? ನಾರದ, ದಕ್ಷ ಬ್ರಹ್ಮನು ತನ್ನ ಕಿರಿಯ ಮಗಳಾದ ಸತಿಯನ್ನು ಪರಶುವನಿಗೆ ಕೊಡಲು ನಿಶ್ಚಯಿಸಿರುವನು. ಆದ್ದರಿಂದ ಆ ಕಲ್ಯಾಣದ ವೈಭವವನ್ನು
ನಾನು ನೋಡಬಾರದೇ ನಾರದ? ಹೌದು ಪರಮಾತ್ಮ, ಆ ಕಲ್ಯಾಣ ಮಂಟಪದ ಸಂಭ್ರಮವನ್ನು ನೋಡಲು ನನಗೂ ಕೂಡ ಕುತೂಹಲವಿರುವುದು. ಆದ್ದರಿಂದ ನೀವಿನ್ನು ಅಪ್ಪಣೆಯನ್ನು ಕೊಟ್ಟರೆ ನಾವಿನ್ನು ಹೊರಡುವೆನು ಪರಮಾತ್ಮ. ನಾರದ, ನಿನಗೆ ಶುಭವಾಗಲಿ, ಹೋಗಿ ಬಾ. ಆಗಬಹುದು ಪರಮಾತ್ಮ. ಎಲ್ಲ ನೀ